पूज्याय राघवेन्द्राय सत्यधर्मरताय च। ನಮಸ್ಕಾರ, ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಶ್ರೀ ಆದಿಶಂಕರಾಚಾರ್ಯ ಶ್ರೀ ಶಾರದಾ ಲಕ್ಷ್ಮೀ ನರಸಿಂಹ ಪೀಠವು ಜಗದ್ಗುರು ಶ್ರೀ ಆದಿಶಂಕರಾಚಾರ್ಯರಿಂದ ನೇರವಾಗಿ ಸ್ಥಾಪಿಸಲ್ಪಟ್ಟ ಪ್ರಾಚೀನ ಧರ್ಮಪೀಠವಾಗಿದೆ. ಇದು ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹರಿಹರಪುರದ ದಿವ್ಯ ಕ್ಷೇತ್ರದಲ್ಲಿದೆ. ಪವಿತ್ರವಾದ ತುಂಗಾ ನದಿಯ ದಡದಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ತಾಯಿ ಶ್ರೀ ಶಾರದಾ ಪರಮೇಶ್ವರಿ ಈ ಧರ್ಮಪೀಠದ ಮುಖ್ಯ ದೇವತೆಗಳು. ಈ ಪ್ರಾಚೀನ ಧರ್ಮಪೀಠವು ಶ್ರೀ ಆದಿಶಂಕರಾಚಾರ್ಯರ ಕಾಲದಿಂದಲೂ ಜಗದ್ಗುರುಗಳ ಅವಿಚ್ಛಿನ್ನ ಸುಪ್ರಸಿದ್ಧ ಪರಂಪರೆಯನ್ನು ಹೊಂದಿದೆ. ಐತಿಹಾಸಿಕ ಮೂಲಗಳು ಹರಿಹರಪುರವನ್ನು ವಿಜಯನಗರ ಸಾಮ್ರಾಜ್ಯದ 2ನೇ ದೊರೆ ಹರಿಹರ ಮಹಾರಾಯ ಆಳುತ್ತಿದ್ದ ಅಗ್ರಹಾರ ಎಂದೇ ಉಲ್ಲೇಖಿಸುತ್ತವೆ. 14ನೇ ಶತಮಾನದ ಶಾಸನಗಳ ಪ್ರಕಾರ ಈ ಸ್ಥಳವನ್ನು ಹರಿಹರ ಮಹಾರಾಯರು ನವೀಕರಿಸಿದ್ದರಿಂದ ಈ ಪ್ರಾಂತ್ಯಕ್ಕೆ ಹರಿಹರಪುರ ಎಂದು ಹೆಸರಿಡಲಾಗಿದೆ. ಹರಿಹರ ಮಹಾರಾಯರು ಮತ್ತು ವಿಜಯನಗರ ಸಾಮ್ರಾಜ್ಯದ ಇತರ ಆಡಳಿತಗಾರರು ಹರಿಹರಪುರದಲ್ಲಿರುವ ಶಂಕರಾಚಾರ್ಯ ಧರ್ಮಪೀಠಕ್ಕೆ ಬಹಳ ಭಕ್ತಿ ಹೊಂದಿದ್ದರು ಮತ್ತು ಆಗಿನ ಪೀಠಾಧಿಪತಿಗಳ ಮೇಲಿನ ಗೌರವದ ಅಭಿವ್ಯಕ್ತಿಯಾಗಿ ಶ್ರೀಮಠಕ್ಕೆ ಅನೇಕ ಭೂಮಿ ಮತ್ತು ಗ್ರಾಮಗಳನ್ನು ದಾನ ಮಾಡಿದ್ದರು. ಶೃಂಗೇರಿಯಲ್ಲಿನ ಧಾರ್ಮಿಕ ಸ್ಥಾಪನೆಯು ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯೊಂದಿಗೆ ನಿಕಟ ಸಂಬಂಧ ಹೊಂದಿತ್ತು. ಯೋಗಿಗಳು ಮತ್ತು ಮಹರ್ಷಿಗಳು ವಾಸಿಸುತ್ತಿದ್ದ ಕ್ಷೇತ್ರಗಳನ್ನು ವೈದಿಕ ಸಂಪ್ರದಾಯದಲ್ಲಿ ಹೆಚ್ಚು ಪ್ರಶಂಸಿಸಲಾಗುತ್ತದೆ ಮತ್ತು ಗೌರವಿಸಲಾಗುತ್ತದೆ. ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವ ಹರಿಹರಪುರವು ಅಂತಹ ಒಂದು ಪ್ರಾಚೀನ ಕ್ಷೇತ್ರವಾಗಿದ್ದು, ಇದು ಅಜ್ಞಾತ ಕಾಲದಿಂದಲೂ ಯೋಗಿಗಳು ಮತ್ತು ತಪಸ್ವಿಗಳಿಂದ ನಿರಂತರವಾಗಿ ನೆಲೆಸಿದೆ. ಹರಿಹರಪುರದಲ್ಲಿ ಹರಿಯುವ ತುಂಗಾ ನದಿಯನ್ನು ಉತ್ತರ ವಾಹಿನಿ ಎಂದು ಕರೆಯಲಾಗುತ್ತದೆ. ಉತ್ತರ ವಾಹಿನಿಯಾಗಿ ನದಿಗಳು ಹರಿಯುವ ಕ್ಷೇತ್ರಗಳನ್ನು ಶ್ರೇಷ್ಠ ಸಿದ್ಧ ಕ್ಷೇತ್ರಗಳೆಂದು ಪರಿಗಣಿಸಲಾಗುತ್ತದೆ. ಅಲ್ಲಿ ಯಾವುದೇ ರೀತಿಯ ಪೂಜೆ ಅಥವಾ ಆಧ್ಯಾತ್ಮಿಕ ಸಾಧನೆ ಮಾಡುವುದರಿಂದ ಹಲವಾರು ಪ್ರಯೋಜನಗಳು ದೊರೆಯುತ್ತವೆ. ಹರಿಹರಪುರವು ಅಂತಹ ಪ್ರಬಲವಾದ ಸಿದ್ಧ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಇದನ್ನು ವಿವಿಧ ಧಾರ್ಮಿಕ ಗ್ರಂಥಗಳು ಮತ್ತು ಪುರಾಣಗಳು ಪ್ರಶಂಸಿಸುತ್ತವೆ. ವೈದಿಕ ಋಷಿಗಳು ಈ ಕ್ಷೇತ್ರವನ್ನು ಎಲ್ಲಾ ಪಾಪಗಳನ್ನು ನಿವಾರಿಸುವ ಮತ್ತು ಆಧ್ಯಾತ್ಮಿಕ ಮತ್ತು ಭೌತಿಕ ಉನ್ನತಿಯನ್ನು ನೀಡುವ ಸಾಮರ್ಥ್ಯವನ್ನು ಹೊಂದಿರುವ ಅತ್ಯಂತ ಪರಿಣಾಮಕಾರಿ ತೀರ್ಥಯಾತ್ರೆ ಕ್ಷೇತ್ರ ಎಂದು ಉಲ್ಲೇಖಿಸುತ್ತಾರೆ. ಜಗದ್ಗುರು ಶ್ರೀ ಆದಿಶಂಕರಾಚಾರ್ಯರ ಆಗಮನದಿಂದ ಹರಿಹರಪುರವು ಯಾಗಭೂಮಿ ಮತ್ತು ತಪೋಭೂಮಿಯಾಗುವುದರ ಜೊತೆಗೆ ಜ್ಞಾನಭೂಮಿಯೂ ಆಯಿತು. ಈ ಸ್ಥಳದಲ್ಲಿ ದೈವಿಕತೆಯಿಂದ ಪ್ರೇರಿತವಾದ ಶ್ರೀ ಆದಿಶಂಕರಾಚಾರ್ಯರು ಶ್ರೀ ಶಾರದಾ ಪರಮೇಶ್ವರಿ ದೇವಿಯನ್ನು ಶ್ರೀ ಚಕ್ರವನ್ನು ಸ್ಥಾಪಿಸುವುದರೊಂದಿಗೆ ಪ್ರತಿಷ್ಠಾಪಿಸಿದರು. ಪರಮ ಮಾತೆಯ ಸನ್ಯಾಸದೊಂದಿಗೆ ಶ್ರೀ ಆದಿಶಂಕರಾಚಾರ್ಯರು ಈ ಕ್ಷೇತ್ರದಲ್ಲಿ ಧರ್ಮಪೀಠವನ್ನು ಸ್ಥಾಪಿಸಿದರು. ಹೀಗೆ ಹರಿಹರಪುರದಲ್ಲಿ ಹೆಸರಾಂತ ಶ್ರೀ ಆದಿಶಂಕರಾಚಾರ್ಯ ಶಾರದಾ ಲಕ್ಷ್ಮೀ ನರಸಿಂಹ ಪೀಠ ಬಂದಿತು. ಈ ಸಮಯದಲ್ಲಿ ಹರಿಹರಪುರದಲ್ಲಿ ಶ್ರೀ ಕೃಷ್ಣ ಯೋಗೇಂದ್ರ ಎಂಬ ಒಬ್ಬ ಯುವ ಬ್ರಹ್ಮಚಾರಿ ತಪಸ್ಸು ಮಾಡುತ್ತಿದ್ದರು. ಅವರು ವೇದಶಾಸ್ತ್ರಗಳಲ್ಲಿ ನಿಪುಣರಾದ ಪ್ರಸಿದ್ಧ ವಿದ್ವಾಂಸರಾಗಿದ್ದರು ಮತ್ತು ಶಾಂತಿ, ಸ್ವಯಂ ನಿಯಂತ್ರಣ, ಕರುಣೆ ಮತ್ತು ಎಲ್ಲಾ ಇಂದ್ರಿಯಗಳ ಮೇಲೆ ಪಾಂಡಿತ್ಯ ಎಂಬ ದೈವಿಕ ಗುಣಗಳನ್ನು ಹೊಂದಿದ್ದರು. ಶ್ರೀ ಕೃಷ್ಣ ಯೋಗೇಂದ್ರರು ತಪಸ್ಸಿನಲ್ಲಿ ಆಳವಾಗಿ ಮಗ್ನರಾಗಿರುವ ಶ್ರೀ ಕೃಷ್ಣ ಯೋಗೇಂದ್ರರ ಅಚಲ ಪ್ರಾಮಾಣಿಕತೆ ಮತ್ತು ಭಕ್ತಿಗೆ ಅಪಾರವಾಗಿ ಸಂತೋಷಗೊಂಡ ಶ್ರೀ ಆದಿಶಂಕರಾಚಾರ್ಯರು ಅವರನ್ನು ಆಶೀರ್ವದಿಸಿ ಮಂತ್ರದೀಕ್ಷೆ ನೀಡಿ ಶ್ರೀ ಶಾರದಾ ಪರಮೇಶ್ವರಿ ದೇವಿ ಪೂಜೆಯನ್ನು ಮಾಡುವಂತೆ ನಿರ್ದೇಶಿಸಿದರು. ಇದಾದ ಕೆಲವೇ ದಿನಗಳಲ್ಲಿ ಶ್ರೀ ಆದಿಶಂಕರಾಚಾರ್ಯರ ನೇರ ಶಿಷ್ಯರಲ್ಲಿ ಒಬ್ಬರಾದ ಶ್ರೀ ಸುರೇಶ್ವರಾಚಾರ್ಯರು ಹರಿಹರಪುರಕ್ಕೆ ಭೇಟಿ ನೀಡಿದರು. ಆಚಾರ್ಯರು ಕೃಷ್ಣ ಯೋಗೀಂದ್ರರಿಗೆ ಶ್ರೀ ಸ್ವಯಂ ಪ್ರಕಾಶ ಕೃಷ್ಣ ಯೋಗೇಂದ್ರ ಸರಸ್ವತಿ ಎಂಬ ಶೀರ್ಷಿಕೆಯೊಂದಿಗೆ ಸನ್ಯಾಸ ದೀಕ್ಷೆಯನ್ನು ನೀಡಿದರು ಮತ್ತು ಅವರನ್ನು
ಹರಿಹರಪುರದಲ್ಲಿರುವ ಪ್ರಖ್ಯಾತ ಶ್ರೀ ಆದಿಶಂಕರಾಚಾರ್ಯ ಶಾರದಾ ಲಕ್ಷ್ಮೀ ನರಸಿಂಹ ಪೀಠದ ಮೊದಲ ಪೀಠಾಧಿಪತಿಯನ್ನಾಗಿ ಮಾಡಿದರು. ಅಂದಿನಿಂದ ಶ್ರೀಮಠ ಹರಿಹರಪುರವು ಪ್ರಮುಖ ಶಂಕರಾಚಾರ್ಯ ಧರ್ಮಪೀಠವಾಗಿದೆ. ಈ ಧರ್ಮಪೀಠವನ್ನು ಅಲಂಕರಿಸುವ ಆಚಾರ್ಯರು ಸನಾತನ ಧರ್ಮವನ್ನು ಆಚರಿಸುತ್ತಿದ್ದಾರೆ ಮತ್ತು ಪ್ರಚಾರ ಮಾಡುತ್ತಿದ್ದಾರೆ. ಶ್ರೀ ಆದಿಶಂಕರಾಚಾರ್ಯರು ನೇರವಾಗಿ ಸ್ಥಾಪಿಸಿದ ಧರ್ಮಪೀಠವಾಗಿರುವುದರಿಂದ ಶ್ರೀಮಠ ಹರಿಹರಪುರವು ಗುರು ಪರಂಪರೆಯ ಪ್ರತಿಷ್ಠಿತ ಪರಂಪರೆಯೊಂದಿಗೆ ಅದ್ಭುತ ಇತಿಹಾಸ ಮತ್ತು ಪರಂಪರೆಯನ್ನು ಹೊಂದಿದೆ. ಈ ಧರ್ಮಪೀಠದ ಜಗದ್ಗುರುಗಳು ಮಹಾನ್ ಯೋಗಿಗಳು ಮತ್ತು ತಪಸ್ವಿಗಳಾಗಿದ್ದು, ಸಮಾಜದ ಮೂಲೆ ಮೂಲೆಗಳಲ್ಲಿ ಧರ್ಮವನ್ನು ಹರಡುವ ಮೂಲಕ ಅನೇಕರ ಜೀವನವನ್ನು ಪರಿವರ್ತಿಸಿದ್ದಾರೆ. ಶ್ರೀಮಠ ಹರಿಹರಪುರದ ಆಚಾರ್ಯವರ್ಯರ ಈ ಶ್ರೇಷ್ಠ ಸಾಲಿನಲ್ಲಿ ಶ್ರೀ ಆದಿಶಂಕರಾಚಾರ್ಯರ ಹಾದಿಯನ್ನು ಅನುಸರಿಸಿ ಪ್ರಸ್ತುತ 25ನೇ ಪೀಠಾಧಿಪತಿ ಪರಮಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮೀಜಿಯವರು ದಿವ್ಯ ನಿರ್ದೇಶನದೊಂದಿಗೆ ಸನಾತನ ಧರ್ಮ ಪ್ರಚಾರದ ಮೂಲಕ ಶಿವದೀಕ್ಷೆ ನೀಡಿ ಸಮಾಜದಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ. ಇದೇ ರೀತಿ ಸ್ವಾರಸ್ಯಕರವಾದ ಮಾಹಿತಿಯನ್ನು ತಿಳಿಯಲು ನಮ್ಮ ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.